ಮಕ್ಕಳು ಏನೇ ಮಾಡಿದ್ರು ವೆಯ್ಟ್ ಗೇನ್ ಆಗ್ತಾ ಇಲ್ಲ, ಆಗಿಂದಾಗೇನೆ ಹುಷಾರು ತಪ್ತಾ ಇದ್ದಾರೆ, ಅಥವಾ ಅವ್ರು ಅದೆಷ್ಟೇ ಹೊತ್ತು ಆಟ ಆಡಿದ್ರು ಕೈಕಾಲು ನೋವು ಅನ್ಬಾರ್ದು ಅಂದರೆ ಈ ರೆಸಿಪಿನ ವಾರದಲ್ಲಿ ಒಂದ್ಸರಿ ಆದರೂ ಮಾಡಿಕೊಡಿ. 1.5-2 ವರ್ಷದ ಮಕ್ಕಳು ಸಹ ಆರಾಮಾಗಿ ತಿಂತಾರೆ, ಅಷ್ಟು ಸಾಫ್ಟಾಗಿ ಬರುತ್ತೆ. ಮೊದಲಿಗೆ ಬೇಯಿಸಿಟ್ಟಿರೋ ಅಂಥ ಒಂದು ಸಿಹಿ ಗೆಣಸನ್ನು ಸಿಪ್ಪೆನ ಬಿಡಿಸ್ಬಿಟ್ಟು ಈ ರೀತಿ ಒಂದು ಫೋರ್ಕ್ ಸಹಾಯದಿಂದ ಮ್ಯಾಶ್ ಮಾಡ್ಕೋಬೇಕು. ಸಿಹಿ ಗೆಣಸನ್ನು ಬೇಯಿಸ್ಕೊಳ್ಳೋವಾಗ ನೀರಿಗೆ ಹಾಕಿ ಬೇಯಿಸ್ದಿರ ಸ್ಟೀಮ್ ಮಾಡಿಕೊಂಡ್ರೆ ಅದ್ರ ಸ್ವೀಟ್ನೆಸ್ ಕಡಿಮೆ ಆಗಲ್ಲ, ರುಚಿ ಚೆನ್ನಾಗಿರುತ್ತೆ. ಮ್ಯಾಶ್ ಮಾಡ್ಕೊಂಡಿರೋ ಅಂಥ ಸಿಹಿ ಗೆಣಸಿನ ಜೊತೆನೆ ನಾನು 1.5 ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಬೆಲ್ಲ ಕರೆಕ್ಟಾಗಿರುತ್ತೆ, ನಿಮ್ಗೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕಂದ್ರೆ 1-2 ಸ್ಪೂನ್ವರೆಗೂ ಸೇರಿಸ್ಕೋಬೋದು. ಹಾಗೆಯೇ 1/4 ಸ್ಪೂನಷ್ಟು ಪುಡಿ ಮಾಡಿರೋ ಅಂಥ ಸೋಂಪನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರು ಬರುತ್ತೆ, ಹಾಗೆಯೇ ಡೈಜೆಷನ್ಗೂ ಸಹ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಈಗ ಈ ಬೆಲ್ಲ ಎಲ್ಲ ಗೆಣಸಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಈ ಬೆಲ್ಲ ಎಲ್ಲ ಕರಗಿದೆ ಅಂದಾದಮೇಲೆ 1/4 ಕಪ್ಪಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ 1/2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಸಹ ಹಾಕ್ಕೊಂಡು ಈ ಗೆಣಸಿನ ಜೊತೆ ರಾಗಿ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ಅವಶ್ಯಕತೆ ಇದ್ದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಸಿಟ್ಕೋಬೇಕು. ಇದಕ್ಕೆ ತುಂಬ ನೀರೇನು ಇಡಿಸೋದಿಲ್ಲ, ಒಂದು ಸಣ್ಣ ಗ್ಲಾಸಷ್ಟು ನೀರಾದರೆ ಸಾಕಾಗುತ್ತೆ. ಈಗ ನೋಡಿ ಈ ರೀತಿ ಇರಬೇಕು ಹಿಟ್ಟಿನ ಹದ. ಈಗ ಇದನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಇಡಬೇಕು. ರಾಗಿ ನೆನಿಬೇಕಲ್ವ, ಒಂದು 10 ನಿಮಿಷ ನೆನೆಸ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ರೊಟ್ಟಿ ತಟ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊಂಡು ಬೇಕಾಗಿರೋಷ್ಟು ಸೈಜಲ್ಲಿ ಹಿಟ್ಟನ್ನು ತಗೊಂಡು ಒಂದು ಸ್ವಲ್ಪ ನಿಧಾನಕ್ಕೆ ಈ ರೀತಿ ಪ್ರೆಸ್ ಮಾಡಿಕೊಂಡು ರೊಟ್ಟಿ ಮಾಡ್ಕೋಬೇಕು. ರಾಗಿ ಹಿಟ್ಟು ಹಾಕಿರೋದ್ರಿಂದ ಇದೊಂದು ಸ್ವಲ್ಪ ಸೈಡ್ಸಲ್ಲಿ ಕ್ರ್ಯಾಕ್ಸ್ ಬಿಡುತ್ತೆ, ಅದನ್ನು ಕ್ಲೋಸ್ ಮಾಡ್ಕೊತ ಈ ರೀತಿ ತಟ್ಕೊಂಡ್ರೆ ಆಯಿತು, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಈ ರೀತಿ ಬಟರ್ ಪೇಪರ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಕಾಟನ್ ಕ್ಲಾತ್ ಮೇಲೆ ಹಾಕ್ಕೊಂಡು ಸಹ ರೊಟ್ಟಿನ ತಟ್ಕೋಬೋದು. ಮೇಲೆ ಇಲ್ಲಿ ನಾನು ಮತ್ತೆ ಒಂದು ಸ್ವಲ್ಪ ಎಳ್ಳನ್ನು ಸಹ ಹಾಕ್ಕೊಂಡು ತಟ್ಕೊಂಡು ಚೆನ್ನಾಗಿ ಬಿಸಿ ಆಗಿರೋ ಅಂಥ ತವಾ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ 2 ಕಡೆ ತುಪ್ಪನ ಹಾಕ್ಕೊಂಡು ಬೇಯಿಸ್ಕೋಬೇಕು. ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆ ಹಾಕ್ಕೋಬೋದು, ಬಟ್ ತುಪ್ಪ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಹಾಗೆ ಫ್ಲೇವರು ಬರುತ್ತೆ. ಮಕ್ಕಳಿಗೆ ತುಪ್ಪ ಕೊಡೋದು ಸಹ ತುಂಬ ಒಳ್ಳೆಯದಲ್ವ. ಸೊ ಈ ರೀತಿ ತುಪ್ಪದಲ್ಲಿ ಮಾಡಿಕೊಟ್ರೆ ಅವ್ರಿಗೆ ರುಚಿ ಸಹ ಇಷ್ಟ ಆಗುತ್ತೆ. ತುಂಬ ಈಸಿ ಇದೆ ಅಲ್ವಾ. ಖಂಡಿತ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಈ ಹೆಲ್ದಿ ರೆಸಿಪಿನ ನೀವು ಸಹ ಒಂದ್ಸರಿ ಟ್ರೈ ಮಾಡಿ, ಹಾಗೆ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.